ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಚಳವಳಿ ಡಾಕ್ಟರ್ ಚಲಪತಿ ಗೌಡರ ಬಣದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಬಾಬಾಜಾನ್ ರವರಿಂದ ಜಿಲ್ಲಾಧಿಕಾರಿಗಳಾದ ಪಿಎನ್ ರವೀಂದ್ರ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ರವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ನಿಗದಿಪಡಿಸಿದ್ದ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನು ಪೋಷಕರಿಂದ ವಸೂಲಿ ಮಾಡುತ್ತಿರುವ ಖಂಡನೀಯ ವಿಚಾರವಾಗಿದೆ. ಸರ್ಕಾರ ನಿಗದಿಪಡಿಸಿದ ಶುಲ್ಕ ಶಾಲಾ ಕಾಲೇಜುಗಳಲ್ಲಿ ಪಾರದರ್ಶಕವಾಗಿ ನಾಮಫಲಕ ಹಾಕುತ್ತಿಲ್ಲ. ಖಾಸಗಿ ಶಾಲಾ ಕಾಲೇಜುಗಳು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಆಂಗ್ಲ ಮಾಧ್ಯಮದಲ್ಲಿ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ ಎಂದರು. ಸರ್ಕಾರ ಏನು ಶುಲ್ಕ ನಿಗದಿಪಡಿಸಿತ್ತು ಅದಕ್ಕಿಂತ ಹೆಚ್ಚುವರಿಯಾದ ಶುಲ್ಕವನ್ನು ವಸೂಲಿ ಮಾಡ್ತಾರೆ ಪೋಷಕರಿಂದ. ಇದ್ರ ಬಗ್ಗೆ ನಮ್ಮದು ಹೋರಾಟ ಇದೆ. ಅದರ ಜೊತೆಗೆ ಜಿಲ್ಲಾಧಿಕಾರಿ ಕೊಟ್ಟಿದ್ದು ನಿಮಗೂ ಕೊಡ್ತಾ ಇದ್ದೀವಿ. ಈಗ ಒಂದು ಸಾಂಕೇತಿಕ ಮಾಹಿತಿ ಕೊಡ್ತಾ ಇದ್ದೀವಿ. ಇದರಿಂದ ಬೇಟೆಯಿಂದ ಆದಷ್ಟು ಒಂದು ವಾರದೊಳಗೆ ಇದಕ್ಕೆ ಆಗಬೇಕು. ಇಲ್ಲವಾದರೆ ನಾವು ತಾಲೂಕಿನಲ್ಲಿ ಜಿಲ್ಲಾಧಿಕಾರಿ ಹೋರಾಟವನ್ನು ನಾವು ಕಚೇರಿಗಳಿಂದ ಮಾಡಬೇಕಾಗಿದೆ. ಏನಿದೆ ಅದು ಪುಸ್ತಕಗಳನ್ನು ಪೋಷಕರು ಅವ್ರು ಇಷ್ಟಪಟ್ಟ ಕಡೆ ತಗೊಳ್ತಾರೆ. ಯಾಕೆ ಹೇಳಬೇಕು ಆಗಿಲ್ಲ ನಮ್ಮಲ್ಲೇ ತಗೊಂಡಿಲ್ಲ, ಯಾಕೆ ಹೊರಗಡೆ ತರಬೇಕು? ಅವ್ರ 5,000 ಕೊಟ್ಟು ನಾವು ಎಲ್ಲರಿಗೂ ಒಂದು ಡಿಒಗಳಿಗೆ ಇದು ಹಾಕಿಟ್ಟು ಏನು ಕ್ರಮ ವಹಿಸ್ತಾರೆ. ಎಲ್ಲ ತಾಲೂಕು ಹೋಗುತ್ತೆ. ನಿನ್ನೆ ತಾಲೂಕು ಬಂದಾಗ ಲೇಟ್ ನೋಡ್ಕೊಳ್ಳಿ. ಯಾವುದು ನಾವು ಬೇಡಿಕೆಲ್ಲ ಇದೆ ಸರ್. ಭಾಳಷ್ಟು ಇದು ಮಾಡ್ತಾರೆ. ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಸೇರಿಸಿ ವಿದ್ಯಾರ್ಥಿಗೆ ಇದು ಮಾಡ್ತೀವಿ. ಗೌರ್ಮೆಂಟ್ ಶಾಲೆ ಸೇರಿಸ್ಕೊಂತಾರೆ. ಯಾವ ಬರೋದಾ ನೈಟಲ್ಲಿ ಅವ್ರಿಗೆ ರಿಸಲ್ಟ್ ಬರೋಲ್ಲ ಅಂತ ಮಕ್ಕಳು ಆವಾಗಲಿಂದ ಸೇರಿಸ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಆಗ್ತಾ ಇರೋದು 5ರಿಂದ ಸರ್. ರಿಸಲ್ಟ್ ಕಡಿಮೆ ಆಗ್ತಾ ಇರೋದು 5ರಿಂದ. ಈಗ ಪ್ರೈವೇಟಲ್ಲಿ ಏನು ಮಾಡ್ತಾರೆ, ನೈಟಲ್ಲಿ ವೀಕ್ ಇರೋ ಮಕ್ಕಳನ್ನ ಫೇಲ್ ಮಾಡ್ತಾರೆ. ಫೇಲ್ ಮಾಡಬೇಡ ಅಂತ ಫೇಲ್ ಮಾಡ್ತೀವಿ ಅಂತ ಪ್ರತಿಯೊಂದಕ್ಕೂ ಒಂದು ಸೂಕ್ತ ಕ್ರಮ ಜಿಲ್ಲಾಡಳಿತದ ಹೌದು. ಆವಾಗ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಮೇಡಮ್, 1ರಿಂದ 9ರವರೆಗೂ ಅವ್ರು ತಿದ್ದಕ್ಕಾಗಲ್ಲ. ಇನ್ನು ಒಂದೇ ಒಂದು ವರ್ಷದಲ್ಲಿ ಎಲ್ಲಿ ತಿದ್ದಕ್ಕಾಗುತ್ತೆ ನಮಗೆ ಸರ್ಕಾರಿ ಶಾಲೆಗಳಲ್ಲಿ? ಮಾಡಂಗಿಲ್ಲ. ಅವ್ರು ಏನು ಸಿಲೆಬಸ್ಗಳಲ್ಲಿ ಗ್ರೇಡ್ ಕೊಟ್ಟಾಗ ಬಿ ಗ್ರೇಡ್ ಕೊಡ್ತಾರೆ, ಏನಿಲ್ಲ ಡಿ ಗ್ರೇಡ್ ಕೊಡ್ತಾರೆ. ಅವ್ರ ಮುಂದೆ ಪಾಸ್ ಅವರು ಇದಾಗಲ್ಲ. ಹೌದು. ಆಗೇನು ಮಾಡ್ತಾರೆ, ಈ ಸ್ಕೂಲ್ ಸೇರಿಸ್ಕೊಂಡು ಹೋಗಿ ಅಂತ ಕಳಿಸ್ತಾರೆ. ಅದು ಯಾಕೆ ಮಾಡಬೇಕು ಸರ್? ಮತ್ತೆ ನಿಮ್ಮ ಆದೇಶ ಆಯ್ತಲ್ಲ ಸರ್, ನಾಮಫಲಕ ಆಗ್ಬೇಕಂತ ಏನಿದೆಯೋ ಶುಲ್ಕ ಏನು ಶುಲ್ಕ ಇದೆ ಎಲ್ಲೂ ಪಾರದರ್ಶಕವಾಗಿ ಪ್ರಕಟ ಮಾಡ್ತಾ ಇಲ್ಲ ಸರ್. ಯಾರನ್ನ ಹೇಳಿದ್ರೆ ಒಂದೇ ಮಾತು ಹೇಳೋದು ಸರ್, ನಿಮ್ಮ ಫೋನ್ ನಂಬರ್ ಕೊಟ್ಟೋಗಿ ಫೋನ್ ಮಾಡ್ತೀವಿ. ಅವ್ರು ಒಂದು ಡೈರೆಕ್ಟಾಗಿ ಯಾರು ಹೇಳಲ್ಲ ಇಷ್ಟು ಶುಲ್ಕ ಅಂತ. ಡೊನೇಷನ್ ಇಲ್ಲ ಅಂತಾರೆ, ಟ್ಯೂಷನ್ ಫೀ ಅಂತ ಹೇಳ್ಬಿಟ್ಟು ರೆಸಿಪ್ಟ್ ಕೊಡ್ತಾರೆ 30,000 50,000. ಯಾವ ಫೀಸ್ಗೆ ಸೀಲ್ ಹಾಕಿ ಕೊಡೋಲ್ಲ ಯಾಕೆ? ಹೌದು ಸರ್, ಯಾವುದಕ್ಕೂ ಸೀಲ್ ಹಾಕಿ ಕೊಡೋದು. ಅಧಿಕೃತವಾದ ರಸೀದಿ ಕೊಡ್ತಾ ಇಲ್ಲ. ಇನಾಗ್ರೇಷನ್ ಇಲ್ಲ ಅಂತಾರೆ. ಮಧ್ಯದಲ್ಲಿ ಏನು ಮಾಡ್ತಾರೆ? ನಂತರ ಬಿಎ ಬಾಬಾಜಾನ್ ರವರು ಮಾತನಾಡಿ, ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದ ನಿಬಂಧನೆಗಳನ್ನು ನಿಯಮಗಳನ್ನು ಪಾಲಿಸುತ್ತಿಲ್ಲ. ಬಹಳಷ್ಟು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ತರಬೇತಿಯನ್ನು ಪಡೆಯದ ಕಡಿಮೆ ಸಂಬಳಕ್ಕಾಗಿ ಶಿಕ್ಷಕರ ನೇಮಕ ಮಾಡಿದ್ದಾರೆ. ಹೆಚ್ಚುವರಿ ಶುಲ್ಕದ ಜೊತೆಗೆ ಪಠ್ಯಪುಸ್ತಕಗಳನ್ನು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪಡೆಯಬೇಕೆಂದು ಪೋಷಕರಿಗೆ ಒತ್ತಾಯ ಮಾಡುತ್ತಿದ್ದಾರೆ. ಹಾಗೆಯೇ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರಕ್ಕೆ ಪೋಷಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವ ಖಾಸಗಿ ಶಾಲಾ ಕಾಲೇಜುಗಳ ಕಟ್ಟಡಗಳ ಕಂದಾಯವನ್ನು ಸ್ಥಳೀಯ ಸಂಸ್ಥೆಗಳಿಗೆ ಕ್ರಮಬದ್ಧವಾಗಿ ಪಾವತಿ ಮಾಡದೆ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದಾವೆ. ಖಾಸಗಿ ವಿದ್ಯಾಸಂಸ್ಥೆಗಳು, ಖಾಸಗಿ ಶಾಲಾ ಕಾಲೇಜುಗಳು ಸರ್ಕಾರದ ಕಾನೂನುಗಳನ್ನು ಗಾಳಿಗೆ ತೂರಿ ಮನಬಂದಂತೆ ವರ್ತಿಸಿ ಪೋಷಕರಿಗೆ ವಂಚನೆ ಮಾಡಿ ಅವರಿಂದ ಹೆಚ್ಚುವರಿ ಶುಲ್ಕಗಳನ್ನು ವಸೂಲಿ ಮಾಡುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥ ಖಾಸಗಿ ವಿದ್ಯಾಸಂಸ್ಥೆಗಳ, ಖಾಸಗಿ ಶಾಲಾ ಕಾಲೇಜುಗಳ ವಿರುದ್ಧ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರವೇ ಸಂಘಟನೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿಎ ಬಾಬಾಜಾನ್, ಜಿಲ್ಲಾ ಉಪಾಧ್ಯಕ್ಷರಾದ ಆರ್ ರವೀಂದ್ರ, ಮುದ್ದುಕೃಷ್ಣ, ಜಿಲ್ಲಾ ಖಜಾಂಚಿಯಾದ ಬಿವೈ ನಾರಾಯಣಸ್ವಾಮಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಸುಪ್ರಿಯಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಮಾಮಣಿ ಜಿ, ವಿ ಅನಿತಮ್ಮ, ಕೆ ದೇವರಾಜ್, ನರಸಿಂಹಮೂರ್ತಿ, ವಿಶ್ವನಾಥ್,
ಕರಾಟೆ ರಿಯಾಜ್, ಮೋಹನ್ ಕುಮಾರ್, ಮಂಜು, ಅನಿಲ್ ಕುಮಾರ್, ವೆಂಕಟೇಶ್, ವಲ್ಲಭ ಶ್ರೀನಾಥ್ ಮತ್ತಿತರರು ಹಾಜರಿದ್ದರು. ವರದಿ BA ಬಾಬಾಜಾನ್. ದಾಖಲೆ ಕೇಳೋಲ್ಲ ಸರ್? ಒಂದು ದಾಖಲೆ ಕೊಟ್ಟಿರ್ತಾರೆ ಸರ್. ಎಕ್ಸ್ಟ್ರಾ ಹಾಕೊಂಡಿರ್ತಾರೆ, ಎಕ್ಸ್ಟ್ರಾ ಟೀಚರ್ ಅಂತ ಮಾಡ್ಕೊಂಡಿರ್ತಾರೆ, ಅಥವಾ ಎಕ್ಸ್ಟ್ರಾ ವರ್ಕಿಗೆ ಅಂತ ಹಾಕೊಂಡಿರ್ತಾರೆ. ಅವರು ಟೀಚರ್ ಅವ್ರು ಏನು ಪಾಠ ಮಾಡ್ತಾರೆ ಸರ್? ಅದೇ ಅದನ್ನು ಮಾಡಿಸ್ತಿದ್ದೀವಿ. ನಮ್ಮ ಭಾರತ ದೇಶ ಆಡಳಿತ ಕಾಯ್ತಾರ ಯೋಧರಿಗೆ ಒಂದು ಜೈಕಾರ ಹೇಳುವ ಮೂಲಕ ಈ ಒಂದು ಮನವಿ ಕೊಡುವ ಕಾರ್ಯಕ್ರಮನ ಮಾಡಿದ್ವಿ. DC ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟಿರೋ ಉದ್ದೇಶ ಏನೆಂದರೆ, ಖಾಸಗಿ ಶಾಲೆಗಳು ಶಾಲಾ ಶುಲ್ಕ ದುಪ್ಪಟ್ಟಾಗಿ ತೆಗೆದುಕೊಳ್ತಾ ಇದ್ದಾರೆ. ಅದೊಂದು, ಮತ್ತು ಅರ್ಹತೆ ಇಲ್ಲ ಅಂತ ಟೀಚರ್ಸ್ನ ಇಟ್ಕೊಂಡು ಶಾಲೆಗಳು ನಡೆಸ್ತಾ ಇರೋದು. ಮತ್ತು LKGಯಿಂದ ಹಿಡಿದು 9ನೇ ತರಗತಿವರೆಗೂ ಅದೇ ಶಾಲೆಯಲ್ಲಿ ಓದಿದರೂ ಕೂಡ ತದನಂತರ ನಿಮ್ಮ ಮಗು ಚೆನ್ನಾಗಿ ಓದ್ತಾ ಇಲ್ಲ ಅಂತೇಳಿ ಫೇಲ್ ಮಾಡೋದು. 10ನೇ ತರಗತಿಗೆ ಮತ್ತೆ ಇಲ್ಲೇ ನಿಂತು ಓದಲಿ, ಇಲ್ಲಾಂದರೆ TC ಕೊಟ್ಟು ಬೇರೆ ಕಡೆ ಹೋಗಿ ಸೇರಿಸ್ಕೊಳ್ಳಿ ಅಂತ ಹೇಳುವ ಮೂಲಕ ದರೋಡೆ ಮಾಡ್ತಿರುವ ಅಂತಹ ಶಾಲೆಗಳಿಗೆ, ಖಾಸಗಿ ಶಾಲೆಗಳು ಅಂತಹ ಶಾಲೆಗಳಿಗೆ ಕಡವನ್ನು ಹಾಕಬೇಕಂತೇಳಿ ಇವತ್ತು ನಾವು ನಮ್ಮ DC ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. EDP ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಮುಂದಿನದಲ್ಲಿ ಇದೇ ರೀತಿ ಮುಂದುವರಿಸ್ತಾ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಂತ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೂ ತಪ್ಪಾಗಲಾರದು. ಇದು ದಯವಿಟ್ಟು ಇನ್ನು ಮುಂದೆ ಆದ್ರೂ ಬಡ ಮಕ್ಕಳಿಗೆ ಏನು ಸರ್ಕಾರ ನಿಗದಿಪಡಿಸಿದೆ, ಆ ನಿಗದಿಪಡಿಸಿರುವಂತಹ ಹಣವನ್ನು ಪಡ್ಕೋಬೇಕಂತೇಳಿ ಖಾಸಗಿ ಶಾಲೆಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಈ ಖಾಸಗಿ ಶಾಲೆಗಳು 9-11 ವರ್ಷ ಅದೇ ಶಾಲೆಯಲ್ಲಿ ಓದಿರ್ತಾರೆ. SLC ರಿಸಲ್ಟ್ ಬಂದಾಗ ಯಾಕೆ ಫೇಲ್ ಆಗ್ತಾರೆ ಮಕ್ಕಳು? ಲಕ್ಷಾಂತರ ರೂಪಾಯಿ ಗಾರ್ಮೆಂಟ್ಸ್ಗೆಲ್ಲ ಹೋಗಿ ಪಾಪ ಹೆಣ್ಣುಮಕ್ಕಳು ಕಷ್ಟಪಟ್ಟು ತಂದು ಇವರಿಗೆ ಕಟ್ಟಿ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಆದರೆ ಈ ಶಾಲೆಗಳು ಯಾಕೆ ಆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ? ಇದನ್ನು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲೇ ಹೇಳಬೇಕು. ಇವೆಲ್ಲ ಮುಂದಿಟ್ಟುಕೊಂಡು ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಹೋರಾಟ ಇದು ಪ್ರಾರಂಭ, ಅಂತ್ಯ ಅಲ್ಲ, ಪ್ರಾರಂಭ ಅಂತ ಹೇಳ್ತಾ ಈ 2 ಮಾತು ಮಾತಾಡೋಕ್ಕೆ ನಮ್ಮ ಎಲ್ಲ ಸಂಘಟನೆಯವರು ನಮಗೆ ಅವಕಾಶ ಮಾಡಿಕೊಟ್ಟವ್ರೆ. ಮುಂದಿನ ದಿನ ಅನ್ನ ಹೆಚ್ಚಾಗಿ ಹೋರಾಟ ಮಾಡಿ ಬಡ ಭಾಗ್ಯರಿಗೆ ಒಳ್ಳೆಯ ಒಂದು ಅನುಕೂಲ ಮಾಡುವಾಗೆ ಮಾಡಬೇಕಂತೇಳಿ ನಮ್ಮ ಕರವೇ ಸಂಘದಿಂದ ಇವತ್ತು ಮನವಿ ಕೊಟ್ಟಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾಹಿತ್ಯದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ನಾವು ಇವತ್ತು ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೇವೆ. DC ಆಫೀಸಲ್ಲಿ BO ಆಫೀಸು ಅದು ಜೊತೆಗೆ ಏನು ಖಾಸಗಿ ಶಾಲೆಗಳು ಇವತ್ತು ಗೋರ್ಮೆಂಟ್ಗಿನ್ನ ಜಾಸ್ತಿ ದುಡ್ಡನ್ನು ತೊಗೊತಾ ಇದ್ದಾರೆ. ಅದಕ್ಕೋಸ್ಕರಾಗಿ ನಾವು ಈ ಥರ ಮನವಿ ಪತ್ರ ಈ ಸಾರಿ ಕೊಟ್ಟಿದ್ದೀರಿ. ಇದೇ ರೀತಿಯಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದಾಗ ಖಾಸಗಿ ಶಾಲೆಗಳ ಮೇಲೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ರಿ ಅಂತ ಹೇಳಿಬಿಟ್ಟು ಈ ಥರ DC ಅವ್ರಿಗೂ BO ಆಫೀಸವ್ರಿಗೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೀರಿ. ಎಲ್ಲ ಶಾಲಾ ಕಾಲೇಜುಗಳಿಗೂ ಇದೊಂದು ಮಾಹಿತಿ ತಿಳಿಸ್ತಾ ಇದ್ದೀವಿ. ಕನ್ನಡ ರಕ್ಷಣಾ ವೇದಿಕೆ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ಈ ಮೂಲಕ ಏನಕ್ಕೆ ಸೇರಿದ್ದೀವಿ ಅಂತಂದರೆ, ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಖಾಸಗಿ ಶಾಲೆಗಳು ಹಾಗೂ ಖಾಸಗಿ PUC ಕಾಲೇಜುಗಳು ಮತ್ತು ಶಾಲೆ ಮತ್ತು ಕಾಲೇಜುಗಳು ಏನು ಮಾಡ್ತಾಯಿದ್ದಾರೆ ಅಂದರೆ,
ಸರ್ಕಾರ ಏನು ಆದೇಶ ಕೊಟ್ಟಿರುತ್ತೆ ಅದಕ್ಕೆ ಆ ಪ್ರಮಾಣ ಏನಿದೆ ಶುಲ್ಕಗಳಿಗಿಂತ ಹೆಚ್ಚಿಗೆ ಪಡೀತಾ ಇದ್ದಾರೆ. ಇದರಿಂದ ನಮ್ಮ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬ ತೊಂದರೆ ಆಗ್ತಿದೆ. ಈಗ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಒಂದು LKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕಂದ್ರೆ 50,000 ದುಡ್ಡು ತೊಗೊಂಡ್ಬರೋಕ್ಕೆ ಒಂದು ಮಗುಗೋಸ್ಕರ. ಆದ್ದರಿಂದ ಇವೆಲ್ಲ ಕಡಿವಾಣ ಹಾಕಬೇಕು. ಮತ್ತು ನೋಟಿಸ್ ಬೋರ್ಡಲ್ಲಿ ಶಾಲೆಗಳಲ್ಲಿ ಒಂದು ಮಾಹಿತಿ ಇರೋದಿಲ್ಲ, ಅದೊಂದಿಷ್ಟು ತೊಂದರೆ ಇದೆ. ಮತ್ತು ಟೀಚರ್ಸು ಅಷ್ಟೇ ತುಂಬ ಎಜುಕೇಟೆಡ್ ಯಾರು ಅಷ್ಟೊಂದು ಇರೋಲ್ಲ. ಯಾವುದೋ SLC PUC ಆಗಿರೋರನ್ನ ತೊಗೊಂಬಂದು ಶಿಕ್ಷಕರನ್ನ ಮಾಡ್ಕೊತಾರೆ. ಒಂದು ಮಿನಿಮಮ್ TCH ಆಗಿರಬೇಕು ಅನ್ನೋದು ಕಂಡೀಷನ್ಸ್ ಎಲ್ಲ ಏನೂ ಇರೋದಿಲ್ಲ. ಅದನ್ನ ಕೇಳೋರು ಯಾರೂ ಇಲ್ಲದಂಗೆ ಆಗಿದೆ ಈಗ. ಆದ್ದರಿಂದ ಈಗ ನಾವು ನಮ್ಮ ಸಂಘಟನೆಯವರೆಲ್ಲರಿಗೂ ಮಾತಾಡಿಕೊಂಡು ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, DDPI ಕೊಟ್ಟಿದ್ದೀವಿ, DDPIಗೂ ಕೊಟ್ಟಿದ್ದೀವಿ. ಆದ್ದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈಗೇನು ಮನವಿ ಕೊಟ್ಟಿದ್ದೀವಿ, ಮನವಿಯನ್ನು ಮುಗಿದೋಗಬಾರ್ದು ನಮ್ಮ ಒಂದು ಹೋರಾಟ. ನಾವು ಅದಕ್ಕೆ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಇವ್ರಿಗೆಲ್ಲರಿಗೂ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಈ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತೀರಾ, ಎಲ್ಲರೂ ನಮ್ಮ ಜೊತೆ ಕೊಡಬೇಕು. ಇದಕ್ಕೊಂದು ಅಂತ್ಯ ಕಾಡಬೇಕು. ಎಲ್ಲ ಪೋಷಕರಿಗೂ ಎಲ್ಲ ವಿದ್ಯಾರ್ಥಿಗಳು ಸಂತೋಷ ಪಡಿಸೋದಕ್ಕೆ ನಾವು ಕಾರಣಕರ್ತರಾಗಬೇಕು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ನಮ್ಮೆಲ್ಲ ಸಂಘಟನೆಗಳಿರೋರಿಗೆಲ್ಲರಿಗೂ ಧನ್ಯವಾದ. ನಮ್ಮ ಭಾರತದ ಬಾರ್ಡ್ರಲ್ಲಿ ಯುದ್ಧ ಮಾಡ್ತಿರುವಂಥ ನಮ್ಮ ಸೈನಿಕರಿಗೆ ನಮ್ಮ ಬೆಂಬಲವನ್ನು ಸೂಚಿಸಿ ನಮ್ಮ ಈ ಖಾಸಗಿ ಶಾಲೆಗಳು ಈಗ ಅತಿ ಹೆಚ್ಚು ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇವನ್ LKG ಆಗ್ಬೋದು, UKG ಆಗ್ಬೋದು 50,000 ಮೇಲ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ. ಎಜುಕೇಷನ್ನು ಅವ್ರಿಗೆ ಟೀಚರ್ಸ್ ಬಂದು ಎಲ್ಲನೂ SSLC PUC ಅವ್ರ ಕೈಲಿಂದನೂ ಅವ್ರಿಗೆ ಪಾಠ ಮಾಡಿಸ್ತಾ ಇದ್ದಾರೆ. ಬಟ್ ಆದರೂ ಶುಲ್ಕ ಜಾಸ್ತಿ ತಗೋತಾ ಇದ್ದಾರೆ. SSLC PUCಗೆ ಈಗ 50,000 60,000. ನಾವು ಓದಬೇಕಾದ್ರೆ ಎಲ್ಲನೂ 2,000 3,000ಕ್ಕೆಲ್ಲ ಓದಿದ್ವಿ. ಈಗ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದಕ್ಕೆ 50,000 ಕಟ್ಟಬೇಕಾಗಿದೆ. 10ನೇ ತರಗತಿಗೆ ಮತ್ತೆ ಇಲ್ಲೇ ನಿಂತು ಓದಲಿ, ಇಲ್ಲಾಂದರೆ TC ಕೊಡ್ತೀವಿ, ಬೇರೆ ಕಡೆ ಹೋಗಿ ಸೇರಿಸ್ಕೊಳ್ಳಿ ಅಂತ ಹೇಳುವ ಮೂಲಕ ದರೋಡೆ ಮಾಡ್ತಿರುವ ಅಂತಹ ಶಾಲೆಗಳಿಗೆ, ಖಾಸಗಿ ಶಾಲೆಗಳು ಅಂತಹ ಶಾಲೆಗಳಿಗೆ ಕಡಿವಾಣ ಹಾಕಬೇಕಂತೇಳಿ ಇವತ್ತು ನಾವು ನಮ್ಮ DC ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. DDPI ಅವ್ರಿಗೂ ಮನವಿ ಕೊಟ್ಟಿದ್ದೀವಿ, DDPIಗೂ ಮನವಿ ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರಿಸ್ತಾ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಂತ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೂ ತಪ್ಪಾಗಲಾರದು. ಇದು ದಯವಿಟ್ಟು ಇನ್ನು ಮುಂದೆ ಆದ್ರೂ ಬಡ ಮಕ್ಕಳಿಗೆ ಏನು ಸರ್ಕಾರ ನಿಗದಿಪಡಿಸಿದೆ ಆ ನಿಗದಿಪಡಿಸಿರುವಂತಹ ಹಣವನ್ನು ಪಡ್ಕೋಬೇಕಂತೇಳಿ ಖಾಸಗಿ ಶಾಲೆಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಈ ಖಾಸಗಿ ಶಾಲೆಗಳು 9-11 ವರ್ಷ ಅದೇ ಶಾಲೆಯಲ್ಲಿ ಓದಿರ್ತಾರೆ. SLC ರಿಸಲ್ಟ್ ಬಂದಾಗ ಯಾಕೆ ಫೇಲ್ ಆಗ್ತಾರೆ ಮಕ್ಕಳು? ಲಕ್ಷಾಂತರ ರೂಪಾಯಿ ಕೂಲಿನಲ್ಲಿ ಮಾಡಿ ಗಾರ್ಮೆಂಟ್ಸ್ಗೆಲ್ಲ ಹೋಗಿ ಪಾಪ ಹೆಣ್ಣುಮಕ್ಕಳು ಕಷ್ಟಪಟ್ಟು ತಂದು ಇವರಿಗೆ ಕಟ್ಟಿ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಆದರೆ ಈ ಶಾಲೆಗಳು ಯಾಕೆ ಆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ? ಇದನ್ನು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲೇ ಹೇಳಬೇಕು. ಇವೆಲ್ಲ ಮುಂದಿಟ್ಟುಕೊಂಡು ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಹೋರಾಟ ಇದು ಪ್ರಾರಂಭ, ಅಂತ್ಯ ಅಲ್ಲ, ಪ್ರಾರಂಭ ಅಂತ ಹೇಳ್ತಾ ಈ 2 ಮಾತು ಮಾತಾಡೋಕ್ಕೆ ನಮ್ಮ ಎಲ್ಲ ಸಂಘಟನೆಯವರು ನಮಗೆ ಅವಕಾಶ ಮಾಡಿಕೊಟ್ಟವ್ರೆ. ಮುಂದಿನ ದಿನ ಅನ್ನ ಹೆಚ್ಚಾಗಿ ಹೋರಾಟ ಮಾಡಿ ಬಡ ಭಾಗ್ಯರಿಗೆ ಒಳ್ಳೆಯ ಒಂದು ಅನುಕೂಲ ಮಾಡುವಾಗೆ ಮಾಡಬೇಕಂತೇಳಿ ನಮ್ಮ ಕರವೇ ಸಂಘದಿಂದ ಇವತ್ತು ಮನವಿ ಕೊಟ್ಟಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾಹಿತ್ಯದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ನಾವು ಇವತ್ತು ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೇವೆ. DC ಆಫೀಸಲ್ಲಿ BO ಆಫೀಸು ಅಲ್ಲಿದೆ. ಏನು ಖಾಸಗಿ ಶಾಲೆಗಳು ಇವತ್ತು ಗೋರ್ಮೆಂಟ್ಗಿನ್ನ ಜಾಸ್ತಿ ದುಡ್ಡನ್ನು ತೊಗೊತಾ ಇದ್ದಾರೆ. ಅದಕ್ಕೋಸ್ಕರಾಗಿ ನಾವು ಈ ಥರ ಮನವಿ ಪತ್ರ ಈ ಸಾರಿ ಕೊಟ್ಟಿದ್ದೀರಿ. ಇದೇ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದಾಗ ಖಾಸಗಿ ಶಾಲೆಗಳ ಮೇಲೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಲ್ಲ ತಂದೆ ತಾಯಿಗಳಿಗೂ
ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ರಿ ಅಂತ ಹೇಳ್ಬಿಟ್ಟು ಈ ಥರ ಡಿ ಸಿ ಅವ್ರಿಗೂ ಡಿ ಒ ಆಫೀಸವ್ರಿಗೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೀರಿ. ಎಲ್ಲ ಶಾಲಾ ಕಾಲೇಜುಗಳಿಗೂ ಇದೊಂದು ಮಾಹಿತಿ ತಿಳಿಸ್ತಾ ಇದ್ದೀವಿ. ಕನ್ನಡ ರಕ್ಷಣಾ ವೇದಿಕೆ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ಈ ಮೂಲಕ ಏನಕ್ಕೆ ಸೇರಿದ್ದೀವಿ ಅಂತಂದರೆ, ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಖಾಸಗಿ ಶಾಲೆಗಳು ಹಾಗೂ ಖಾಸಗಿ PUC ಕಾಲೇಜುಗಳು ಮತ್ತು ಶಾಲೆ ಮತ್ತು ಕಾಲೇಜುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರ ಏನು ಆದೇಶ ಕೊಟ್ಟಿರುತ್ತೆ ಅದಕ್ಕೆ ಆ ಪ್ರಮಾಣ ಏನಿದೆ ಶುಲ್ಕಗಳಿಗಿಂತ ಹೆಚ್ಚಿಗೆ ಪಡೀತಾ ಇದ್ದಾರೆ. ಇದರಿಂದ ನಮ್ಮ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬ ತೊಂದರೆ ಆಗ್ತಿದೆ. ಈಗ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ, ಒಂದು LKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕಂದ್ರೆ 50,000 ದುಡ್ಡು ತೊಗೊಂಡ್ಬರೋಕ್ಕೆ ಒಂದು ಮಗುಗೋಸ್ಕರ. ಆದ್ದರಿಂದ ಇವೆಲ್ಲ ಕಡಿವಾಣ ಆಗಬೇಕು. ಮತ್ತು ನೋಟಿಸ್ ಬೋರ್ಡಲ್ಲಿ ಶಾಲೆಗಳಲ್ಲಿ ಒಂದು ಮಾಹಿತಿ ಇರೋದಿಲ್ಲ, ಅದೊಂದು ತೊಂದರೆ ಇದೆ. ಮತ್ತು ಟೀಚರ್ಸು ಅಷ್ಟೇ ತುಂಬ ಎಜುಕೇಟೆಡ್ ಯಾರು ಅಷ್ಟೊಂದು ಇರೋಲ್ಲ. ಯಾವುದೋ SLC PUC ಆಗಿರೋರನ್ನ ತೊಗೊಂಬಂದು ಶಿಕ್ಷಕರನ್ನ ಮಾಡ್ಕೊತಾರೆ. ಒಂದು ಮಿನಿಮಮ್ PCH ಆಗಿರಬೇಕು ಅನ್ನೋದು ಕಂಡೀಷನ್ಸ್ ಎಲ್ಲ ಏನೂ ಇರೋದಿಲ್ಲ. ಅದನ್ನ ಹೇಳೋರು ಯಾರೂ ಇಲ್ಲದಂಗೆ ಆಗಿದೆ ಈಗ. ಆದ್ದರಿಂದ ಈಗ ನಾವು ನಮ್ಮ ಸಂಘಟನೆಯವರೆಲ್ಲರಿಗೂ ಮಾತಾಡಿಕೊಂಡು ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, DDPI ಕೊಟ್ಟಿದ್ದೀವಿ, DDPUಗೂ ಕೊಟ್ಟಿದ್ದೀವಿ. ಆದ್ದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈಗೇನು ಮನವಿ ಕೊಟ್ಟಿದ್ದೀವಿ, ಮನವಿಯಲ್ಲಿ ಮುಗಿದೋಗಬಾರ್ದು ನಮ್ಮ ಒಂದು ಹೋರಾಟ. ನಾವು ಇದಕ್ಕೆ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಇವ್ರಿಗೆಲ್ಲರಿಗೂ, ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ಈ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತೀರಾ, ಎಲ್ಲರೂ ನಮ್ಮ ಜೊತೆ ಕೊಡಬೇಕು. ಇದಕ್ಕೊಂದು ಅಂತ್ಯ ಕಾಡಬೇಕು. ಎಲ್ಲ ಪೋಷಕರಿಗೂ ಎಲ್ಲ ವಿದ್ಯಾರ್ಥಿಗಳು ಸಂತೋಷ ಪಡಿಸೋದಕ್ಕೆ ನಾವು ಕಾರಣಕರ್ತರಾಗಬೇಕು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ನಮ್ಮೆಲ್ಲ ಸಂಘಟನೆಗಳಿರುವಂಥದ್ದು ಧನ್ಯವಾದ. ನಮ್ಮ ಭಾರತದ ಬಾರ್ಡ್ರಲ್ಲಿ ಯುದ್ಧ ಮಾಡ್ತಿರುವಂಥ ನಮ್ಮ ಸೈನಿಕರಿಗೆ ನಮ್ಮ ಬೆಂಬಲವನ್ನು ಸೂಚಿಸಿ ನಮ್ಮ ಈ ಖಾಸಗಿ ಶಾಲೆಗಳು ಈಗ ಅತಿ ಹೆಚ್ಚು ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇವನ್ LKG ಆಗ್ಬೋದು, UKG ಆಗ್ಬೋದು 50,000 ಮೇಲ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ. ಎಜುಕೇಷನ್ನು ಅವ್ರಿಗೆ ಟೀಚರ್ಸ್ ಬಂದು ಎಲ್ಲನೂ SSLC PUC ಅವ್ರ ಕೈಲಿಂದನೂ ಅವ್ರಿಗೆ ಪಾಠ ಮಾಡಿಸ್ತಾ ಇದ್ದಾರೆ. ಬಟ್ ಆದರೂ ಶುಲ್ಕ ಜಾಸ್ತಿ ತಗೋತಾ ಇದ್ದಾರೆ. SSLC PUCಗೆ ಈಗ 50,000 60,000. ನಾವು ಓದಬೇಕಾದ್ರೆ ಎಲ್ಲನೂ 2,000 3,000ಕ್ಕೆಲ್ಲ ಓದಿದ್ವಿ. ಈಗ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದಕ್ಕೆ 50,000 ಕಟ್ಟಬೇಕಾಗಿದೆ. ಬುಕ್ಸು, ಬಸ್ ಫೀಸ್ ಬಿಟ್ಟು ಬರೀ 50,000 ಎಂಟ್ರೆನ್ಸ್ ಫೀಸ್ ಅಷ್ಟೇ ಆಗಿದೆ. ಇಷ್ಟೆಲ್ಲ ನಾವು ಈಗಿಂದ ಕಟ್ಕೊಂಡು ಹೋದ್ರೂ 9th ಹೋಗೋಷ್ಟೊತ್ತಿಗೆ ಮೆರಿಟ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ TC ಕೊಟ್ಟು ಹೊರಗಡೆ ಕಳಿಸೋವಂಥದ್ದು ಆಗ್ತಾಯಿದೆ. ಮತ್ತು ಅವ್ರು SSLCಗೆ ಬೇರೆ ಸ್ಕೂಲ್ಗೆ ಹೋಗಿ ಮತ್ತೆ ಅಲ್ಲಿ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಾಯಿದೆ. ಹಂಗಾಗಿನೇ ರಿಸಲ್ಟು ಕಡಿಮೆ ಬರ್ತಾ ಇದೆ. ಈಗ 2ನೇ ಸ್ಥಾನದಲ್ಲಿದ್ದಂಥ ನಮ್ಮ ಚಿಕ್ಕಬಳ್ಳಾಪುರ ಈಗ 6ನೇ ಸ್ಥಾನಕ್ಕೆ ಬಂದಿದೆ. ಇದಕ್ಕೆಲ್ಲನೂ ಈ ಖಾಸಗಿ ಕಾಲೇಜುಗಳೆಲ್ಲನೂ ಖಾಸಗಿ ಸ್ಕೂಲ್ಗಳು ಕಾಲೇಜುಗಳಿಂದಲೇ ಇದೆಲ್ಲ ಆಗ್ತಾ ಇರೋದು. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರದ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಳುವಳಿ ಚಲಪತಿಗೌಡರ ಬಣದ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಸಂಘದ ಹಾಗೂ ಎಲ್ಲ ತಾಲೂಕು ಸಂಘದ ಪದಾಧಿಕಾರಿಗಳಿಂದ ಒಂದು ಮನವಿ ಪತ್ರಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಶಾಲಾ ಕಾಲೇಜುಗಳು ಸರ್ಕಾರಿ ಶುಲ್ಕ ಏನು ನಿಗದಿಪಡಿಸುತ್ತೋ ಅದಕ್ಕಿಂತ ಹೆಚ್ಚು ಶುಲ್ಕವನ್ನು ವಸೂಲಾತಿ ಮಾಡ್ತಾ ಇದೆ, ಹಗಲು ದರೋಡೆ ಮಾಡ್ತಾ ಇದೆ. ಇವತ್ತು LKG UKGಗೆ 50,000 ಕಟ್ಟಬೇಕಂತ ಪರಿಸ್ಥಿತಿ ಬಂದಿದೆ. LKG UKGಗೆ 50,000 ಅಂದರೆ ಇನ್ನು PUCಗೆ ಡಿಗ್ರಿಗೆ ಎಷ್ಟಿರ್ಬೋದು ಅಂತ ನೀವು ಅಂದಾಜು ಲೆಕ್ಕ ಹಾಕ್ಬೋದು. ಶಿಕ್ಷಣವನ್ನು ಮಾರಾಟದ ವಸ್ತುವಾಗಿ ಇವತ್ತು ಮಾರಾಟವನ್ನು ಮಾಡುವಂತಹ ಖಾಸಗಿ ಸಂಸ್ಥೆಗಳು ಸದಾ ನಿಂತಿವೆ. ಇದಕ್ಕೆಲ್ಲ ಕಡಿವಾಣ ಆಗಬೇಕಂತ, ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವೇ ನೋಡ್ಬೋದು ಫಲಿತಾಂಶ ಎಷ್ಟು ಬಂದಿದೆ ಅಂತ. ತುಂಬ ಕಡಿಮೆ ಬಂದಿದೆ ಇಡೀ ರಾಜ್ಯಕ್ಕೆ ಹೋಲಿಸಿದಾಗ. ಎಂಥದ್ರಲ್ಲಿ ಇಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುತ್ತಿರುವ ನಮ್ಮ ಖಾಸಗಿ ಶಾಲೆಗಳಿಗೆ ನಾಚಿಕೆ ಆಗಬೇಕು. ಶಿಕ್ಷಣದಲ್ಲಿ ಒಂದು ಫಲಿತಾಂಶ ತರಕ್ಕಾಗಲಿಲ್ಲ, ಆದರೆ ಫಲಿತಾಂಶದ ಬಿಟ್ಟು ವಸೂಲಾತಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ವಸೂಲಾತಿಯಲ್ಲಿ ನಮ್ಮ ಜಿಲ್ಲೆ ನಂಬರ್ 1 ಇದೆ. ಚಿಕ್ಕಬಳ್ಳಾಪುರ ಶಾಲಾ ಕಾಲೇಜುಗಳು ವಸೂಲಾತಿಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಅದೇ ಇದೆ. ಶಾಲಾ ಕಾಲೇಜು ಸರಿಯಾದ ಸೌಲಭ್ಯಗಳಿಲ್ಲ, ಸರಿಯಾದ ಶಿಕ್ಷಕರಿಲ್ಲ, B.Ed TCH ಆಗಿರೋಂತಹ ಶಿಕ್ಷಕರಿಲ್ಲ. SLC ಫೇಲ್ ಆಗಿರೋರು, PUC ಆಗಿರೋರು, ಡಿಗ್ರಿ ಆಗಿರೋರು ಇವತ್ತು ಶಿಕ್ಷಕರಾಗಿದ್ದಾರೆ. ಕಡಿಮೆ ಸಂಬಳಕ್ಕಾಗಿ ಕಡಿಮೆ ಸಂಬಳ ಕೊಡಬೇಕಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಇವತ್ತು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅದರ ಜೊತೆಗೆ ಪುಸ್ತಕಗಳನ್ನು ಪೋಷಕರು ಅವ್ರು ಇಷ್ಟ ಬಂದ ಕಡೆ ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ತಗೋಬೋದು. ಆದರೆ ಯಾಕೆ ಖಾಸಗಿ ಶಾಲೆಗಳು ಪೋಷಕರ ಮೇಲೆ ಒತ್ತಾಯ ಮಾಡಲಾಗ್ತದೆ?
ಯಾಕೆ ಒತ್ತಾಯ ಮಾಡ್ತೀರಾ ನೀವು? ನಮ್ಗೆ ಗೊತ್ತಿಲ್ವಾ ಎಲ್ಲಿ ಬುಕ್ಸ್ ತಗೋಬೇಕಂತ? ಎಲ್ಲಿ ಪುಸ್ತಕ ತಗೋಬೇಕು ಗೊತ್ತಿಲ್ವಾ? ನೀವು ಕೊಡೋ 5,000 10,000 ಕೊಟ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಾ ನಾವು? ಸ್ಟೋರ್ಸ್ ಐತೆ, ನಾವು ಹೋಗ್ತೀವಿ, ಕಡಿಮೆ ದರ ಎಲ್ಲಿ ಸಿಗುತ್ತೋ ಗುಣಮಟ್ಟವಾದ ವಸ್ತು ನಾವು ಪಡಿತೀವಿ. ಯಾಕೆ ಸ್ವಾಮಿ ನೀವು ಖಾಸಗಿ ಶಾಲಾ ಕಾಲೇಜುಗಳು ನಮ್ಮ ಮೇಲೆ ಬೀಳ್ತೀರಾ? ಪೋಷಕರ ಮೇಲೆ ಬಿದ್ದು ನೀವು ಇಷ್ಟೊಂದು ವಸೂಲಾತಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಯಾಕೆ ನಿಗದಿ ಮಾಡ್ತೀರಾ? ಗೌರ್ಮೆಂಟ್ ಏನಾದರೂ ರೂಲ್ ಇದೆಯಾ? ಅದು ಆದೇಶ ಇದೆಯಾ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಶುಲ್ಕನೂ ಅಷ್ಟೇ ನಿಮ್ಗೆ ಇಷ್ಟ ಬಂದಂತೆ ಮನ ಬಂದಂತೆ ಆಗ್ತಾ ಇದ್ದೀರಾ. ಎಲ್ಲ ಕಣ್ಮುಚ್ಚಿದ್ದಾರೆ ಅಂತ ಹೇಳ್ದ, ಎಲ್ಲ ಕಷ್ಟಪಡೋರು ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋರಂಥ ಗಡಿ ಭಾಗದಲ್ಲಿರೋರು ಎಲ್ಲ ಕೂಲಿ ನಾಲಿ ಮಾಡುವಂಥ ಕೆಲಸದವರು. ಅಂಥದ್ರಲ್ಲಿ ಸರ್ಕಾರಿ ಶಾಲೆ ಬೇಡ ಅಂತ ನಿಮ್ಮ ಶಾಲೆಗೆ ಬಂದಾಗ ನೀವೇನು ಮಾಡ್ತಾ ಇದ್ದೀರಾ? ನೀವು ಸರಿಯಾದ ಕ್ರಮ ತಗೊತಾ ಇದ್ದೀರಾ? ಸರಿಯಾದ ಶಿಕ್ಷಣ ಕೊಡ್ತಾ ಇದ್ದೀರಾ? ನೀವು ಬರೀ ವಸೂಲಾತಿಯಲ್ಲೇ ಕಾಲ ಕಳೀತಾ ಇದ್ದೀರಾ. ಶಿಕ್ಷಕರು ಸರಿ ಇಲ್ಲ, ಶಾಲಾ ಆಟದ ಮೈದಾನ ಇಲ್ಲ, ಶೌಚಾಲಯಗಳು ಸರಿ ಇಲ್ಲ, ಆದರೂ ಸಹ ನಿಮ್ಮ ದುಪ್ಪಟ್ಟು ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಮತ್ತು ನೀವು ಕೊಡುವಂಥ ಸಮವಸ್ತ್ರಗಳು ಕೊಡಬೇಕು, ನೀವು ಹೇಳೋ ಸಮವಸ್ತ್ರ ಕೊಡಬೇಕು. ಇನ್ನೊಂದು ನೀವು ಮಾಡಿರೋ ತಪ್ಪೇನಂದ್ರೆ ಇಡೀ ಜಿಲ್ಲಾದ್ಯಂತ 1ನೇ ತರಗತಿನ 10ನೇ ತರಗತಿವರೆಗೆ ಅನುಮತಿ ಪಡೆಯುವಾಗ ಕನ್ನಡ ಮಾಧ್ಯಮ ಅಂತ ಪಡೆದಿದ್ದೀರಾ. ಇವತ್ತು ನೀವು ಮಾಡ್ತಾ ಇರೋದು ಆಂಗ್ಲ ಮಾಧ್ಯಮದಲ್ಲಿ ಪಾಠ. ಯಾಕೆ ಸ್ವಾಮಿ ಈ ಥರ? ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ, ಕಾನೂನು ನಿಬಂಧನೆಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದೀರಾ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ವಾ? ಗತಿ ಇಲ್ವಾ? ಯಾಕಿಲ್ಲ? DDPO ಏನು ಮಾಡ್ತಾ ಇದ್ದಾರೆ? ನಮ್ಮ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಇವತ್ತು ನಾವು ಜಿಲ್ಲಾಧಿಕಾರಿಗೆ DDPOಗೆ ಮನವಿ ಕೊಡ್ತಾ ಇದ್ದೀವಿ. ತಕ್ಷಣವೇ ನೋಟಿಸ್ ಒಂದು ಜಾರಿ ಮಾಡಬೇಕು, ಒಂದು ಸೂಕ್ತ ಕ್ರಮ ತಗೋಬೇಕು, ಕಾನೂನು ಕ್ರಮ. ಯಾವ ತಪ್ಪಿತಸ್ಥರು ಯಾರಿದ್ದಾರೋ ಶಾಲಾ ಕಾಲೇಜುಗಳು ಮುಖ್ಯಸ್ಥರು ಅವ್ರ ಮೇಲೆ ಸಹ ಒಂದು ಕಾನೂನು ಕ್ರಮ ತಗೋಬೇಕು. ಆಗ ಮಾತ್ರ ನಾವು ಹೋರಾಟವನ್ನು ಮಾಡ್ತೀವಿ. ಇಲ್ಲಾಂದರೆ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಸಾಂಕೇತಿಕವಾಗಿ ಒಂದು ಮನವಿ ಪತ್ರವನ್ನು ಮಾತ್ರ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಾ, ಎಚ್ಚರಿಕೆಯನ್ನು ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಿಕ್ಕಬಳ್ಳಾಪುರದ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಳುವಳಿ ಚಲಪತಿಗೌಡರ ಬಣದ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಸಂಘದ ಹಾಗೂ ಎಲ್ಲ ತಾಲೂಕು ಸಂಘದ ಪದಾಧಿಕಾರಿಗಳಿಂದ ಒಂದು ಮನವಿ ಪತ್ರಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಶಾಲಾ ಕಾಲೇಜುಗಳು ಸರ್ಕಾರಿ ಶುಲ್ಕ ಏನು ನಿಗದಿಪಡಿಸುತ್ತೋ ಅದಕ್ಕಿಂತ ಹೆಚ್ಚು ಶುಲ್ಕವನ್ನು ವಸೂಲಾತಿ ಮಾಡ್ತಾ ಇದೆ, ಹಗಲು ದರೋಡೆ ಮಾಡ್ತಾ ಇದೆ. ಇವತ್ತು LKG UKGಗೆ 50,000 ಕಟ್ಟಬೇಕಂತ ಪರಿಸ್ಥಿತಿ ಬಂದಿದೆ. LKG UKGಗೆ 50,000 ಅಂದರೆ ಇನ್ನು PUCಗೆ ಡಿಗ್ರಿಗೆ ಎಷ್ಟಿರ್ಬೋದು ಅಂತ ನೀವು ಅಂದಾಜು ಲೆಕ್ಕ ಹಾಕ್ಬೋದು. ಶಿಕ್ಷಣವನ್ನು ಮಾರಾಟದ ವಸ್ತುವಾಗಿ ಇವತ್ತು ಮಾರಾಟವನ್ನು ಮಾಡುವಂತಹ ಖಾಸಗಿ ಸಮಸ್ಯೆಗಳು ಸದಾ ನಿಂತಿವೆ. ಇದಕ್ಕೆಲ್ಲ ಕಡಿವಾಣ ಆಗಬೇಕಂತ, ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವೇ ನೋಡ್ಬೋದು ಫಲಿತಾಂಶ ಎಷ್ಟು ಬಂದಿದೆ ಅಂತ. ತುಂಬ ಕಡಿಮೆ ಬಂದಿದೆ ಇಡೀ ರಾಜ್ಯಕ್ಕೆ ಹೋಲಿಸಿದಾಗ. ಇಂಥದ್ರಲ್ಲಿ ಇಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುತ್ತಿರುವ ನಮ್ಮ ಖಾಸಗಿ ಶಾಲೆಗಳಿಗೆ ನಾಚಿಕೆ ಆಗಬೇಕು. ಶಿಕ್ಷಣದಲ್ಲಿ ಒಂದು ಫಲಿತಾಂಶ ತರಕ್ಕಾಗಲಿಲ್ಲ, ಆದರೆ ಫಲಿತಾಂಶದ ಬಿಟ್ಟು ವಸೂಲಾತಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ವಸೂಲಾತಿಯಲ್ಲಿ ನಮ್ಮ ಜಿಲ್ಲೆ ನಂಬರ್ 1 ಇದೆ. ಚಿಕ್ಕಬಳ್ಳಾಪುರ ಶಾಲಾ ಕಾಲೇಜುಗಳು ವಸೂಲಾತಿಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಅದೇ ಇದೆ. ಶಾಲಾ ಕಾಲೇಜು ಸರಿಯಾದ ಸೌಲಭ್ಯಗಳಿಲ್ಲ, ಸರಿಯಾದ ಶಿಕ್ಷಕರಿಲ್ಲ, B.Ed TCH ಆಗಿರೋಂತಹ ಶಿಕ್ಷಕರಿಲ್ಲ, SLC ಫೇಲ್ ಆಗಿರೋರು, PUC ಆಗಿರೋರು, ಡಿಗ್ರಿ ಆಗಿರೋರು ಇವತ್ತು ಶಿಕ್ಷಕರಾಗಿದ್ದಾರೆ. ಕಡಿಮೆ ಸಂಬಳಕ್ಕಾಗಿ ಕಡಿಮೆ ಸಂಬಳ ಕೊಡಬೇಕಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಇವತ್ತು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅದರ ಜೊತೆಗೆ ಪುಸ್ತಕಗಳನ್ನು ಪೋಷಕರು ಅವ್ರು ಇಷ್ಟ ಬಂದ ಕಡೆ ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ತಗೋಬೋದು. ಆದರೆ ಯಾಕೆ ಖಾಸಗಿ ಶಾಲೆಗಳು ಪೋಷಕರ ಮೇಲೆ ಒತ್ತಾಯ ಮಾಡಲಾಗ್ತದೆ? ಯಾಕೆ ಒತ್ತಾಯ ಮಾಡ್ತೀರಾ ನೀವು? ನಮ್ಗೆ ಗೊತ್ತಿಲ್ವಾ ಎಲ್ಲಿ ಬುಕ್ಸ್ ತಗೋಬೇಕಂತ? ಎಲ್ಲಿ ಪುಸ್ತಕ ತಗೋಬೇಕು ಗೊತ್ತಿಲ್ವಾ? ನೀವು ಕೊಡೋ 5,000 10,000 ಕೊಟ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಾ ನಾವು? ಸ್ಟೋರ್ಸ್ ಐತೆ, ನಾವು ಹೋಗ್ತೀವಿ, ಕಡಿಮೆ ದರ ಎಲ್ಲಿ ಸಿಗುತ್ತೋ ಗುಣಮಟ್ಟವಾದ ವಸ್ತು ನಾವು ಪಡಿತೀವಿ. ಯಾಕೆ ಸ್ವಾಮಿ ನೀವು ಖಾಸಗಿ ಶಾಲಾ ಕಾಲೇಜುಗಳು ನಮ್ಮ ಮೇಲೆ ಬೀಳ್ತೀರಾ? ಪೋಷಕರ ಮೇಲೆ ಬಿದ್ದು ನೀವು ಇಷ್ಟೊಂದು ವಸೂಲಾತಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಯಾಕೆ ನಿಗದಿ ಮಾಡ್ತೀರಾ? ಗೌರ್ಮೆಂಟ್ ಏನಾದರೂ ರೂಲ್ ಇದೆಯಾ? ಅದು ಆದೇಶ ಇದೆಯಾ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಶುಲ್ಕನೂ ಅಷ್ಟೇ ನಿಮ್ಗೆ ಇಷ್ಟ ಬಂದಂತೆ ಮನ ಬಂದಂತೆ ಆಗ್ತಾ ಇದ್ದೀರಾ. ಎಲ್ಲ ಕಣ್ಮುಚ್ಚಿದ್ದಾರೆ ಅಂತ ಹೇಳ್ದ, ಎಲ್ಲ ಕಷ್ಟಪಡೋರು ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋರಂಥ ಗಡಿ ಭಾಗದಲ್ಲಿರೋರು ಎಲ್ಲ ಕೂಲಿ ನಾಲಿ ಮಾಡುವಂಥ ಕೆಲಸದವರು. ಅಂಥದ್ರಲ್ಲಿ ಸರ್ಕಾರಿ ಶಾಲೆ ಬೇಡ ಅಂತ ನಿಮ್ಮ ಶಾಲೆಗೆ ಬಂದಾಗ ನೀವೇನು ಮಾಡ್ತಾ ಇದ್ದೀರಾ? ನೀವು ಸರಿಯಾದ ಕ್ರಮ ತಗೊತಾ ಇದ್ದೀರಾ? ಸರಿಯಾದ ಶಿಕ್ಷಣ ಕೊಡ್ತಾ ಇದ್ದೀರಾ? ನೀವು ಬರೀ ವಸೂಲಾತಿಯಲ್ಲೇ ಕಾಲ ಕಳೀತಾ ಇದ್ದೀರಾ. ಶಿಕ್ಷಕರು ಸರಿ ಇಲ್ಲ, ಶಾಲಾ ಆಟದ ಮೈದಾನ ಇಲ್ಲ, ಶೌಚಾಲಯಗಳು ಸರಿ ಇಲ್ಲ, ಆದರೂ ಸಹ ನೀವು ದುಪ್ಪಟ್ಟು ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಮತ್ತು ನೀವು ಕೊಡುವಂಥ ಸಮವಸ್ತ್ರಗಳು ಕೊಡಬೇಕು, ನೀವು ಹೇಳೋ ಸಮವಸ್ತ್ರ ಕೊಡಬೇಕು. ಇನ್ನೊಂದು ನೀವು ಮಾಡಿರೋ ತಪ್ಪೇನಂದ್ರೆ ಇಡೀ ಜಿಲ್ಲಾದ್ಯಂತ
1ನೇ ತರಗತಿನ 10ನೇ ತರಗತಿವರೆಗೆ ಅನುಮತಿ ಪಡೆಯುವಾಗ ಕನ್ನಡ ಮಾಧ್ಯಮ ಅಂತ ಪಡೆದಿದ್ದೀರಾ. ಇವತ್ತು ನೀವು ಮಾಡ್ತಾ ಇರೋದು ಆಂಗ್ಲ ಮಾಧ್ಯಮದಲ್ಲಿ ಪಾಠ. ಯಾಕೆ ಸ್ವಾಮಿ ಈ ಥರ? ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ, ಕಾನೂನು ನಿಯಮ ನಿಬಂಧನೆಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದೀರಾ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿದ್ದಾರೆ, ಕಣ್ಮುಚ್ಚಿ ನಿದ್ದೆ